ಈ ಪ್ರಪಂಚದಲ್ಲಿ ಗೆಲ್ಲೋಕ್ಕೆ ಹಲವಾರು ದಾರಿಗಳಿದೆ, ಆದರೆ ಅದು ಹೆಂಗೆ? ಲೈಫ್ ಅನ್ನೋ ವಾಟರ್ಫಾಲ್ಸ್ ಮೇಲೆ ನಂಬಿಕೆ ಅನ್ನೋದು ಒಂಥರ ರೈನ್ಬೋ ಇದ್ದಂಗೆ. ಆ ರೈನ್ಬೋ ನೀನು. ಏಯ್ ಜಾಕ್, ಹೆಂಗಿತ್ತು ನಾನು ಕೊಟ್ಟಿದ್ದು ಟ್ವಿಸ್ಟು? ಅಂತೂ ಇಂತೂ ಕಹಾನಿ ಸೂಪರ್ ಹಿಟ್ ಆಯಿತು. ಹೌದು ಜಾಕ್, ಅವನು ಹೇಳಿದ್ದು 100% ಕರೆಕ್ಟ್. ಈಗ ಸೈಬರ್ ಕ್ರೈಮ್ ಅವರು ಇರಲಿ, ನೀನು ಯಾರಂತ ಯಾರಿಂದಾನು ಕಂಡುಹಿಡಿಯೋಕ್ಕಾಗಲ್ಲ. ಇವಾಗೇನು ಹೆಸರು? ಯಾವ ಅವತಾರ? ಯಾವ ಹೆಸರು ಇಲ್ಲ, ಯಾವ ಹೆಸರು ಬೇಕಾಗಿಲ್ಲ. ಎಲ್ಲೋ ಕೈ ನೋಡಿ. ಹಾಂ, ಏ ಜಾಕ್, ಎಲ್ಲೋಗಿದೆ ನೀನು? ನಾನು ಪೊಲೀಸ್ಗೆ ಸಿಗಾಕೊಂಡ್ಬಿಟ್ಟೆ. ಸೈಬರ್ ಕ್ರೈಮ್ ಆಫೀಸರ್ಸ್ ನನ್ನ ಅಟ್ಯಾಕ್ ಮಾಡಿದ್ರು. ನಮ್ಮ ಲ್ಯಾಪ್ಟಾಪ್ ಸಿಕ್ಬಿಟ್ಟಿದೆ. ನೀವೆಲ್ಲ ಇಲ್ಲಿರೋದು ಸೇಫ್ ಅಲ್ಲ, ಒಟ್ಟೋಗಿ ಒಟ್ಟೋಗಿ. ಏಯ್, ಮೊದಲು ನಾನು ಕೇಳೋದಕ್ಕೆ ಆನ್ಸರ್ ಮಾಡು. ಎಲ್ಲೋಗಿದೆ ನೀನು? ಟ್ರ್ಯಾಕ್ ಮಾಡಿಬಿಟ್ರು. ನಮ್ಮ ಕತೆ ಮುಗೀತು. ಅವರೆಲ್ಲರೂ ಇಲ್ಲಿಗೆ ಬಂದ್ಬಿಡ್ತಾರೆ. ನೀವು ಯಾರು ಇಲ್ಲಿ ಇರಬಾರ್ದು. ಎಲ್ಲರೂ ಒಟ್ಟೋಗಿ ಒಟ್ಟೋಗಿ. ಐ ಸೆಡ್ ಗೆಟ್ ಔಟ್ ಫ್ರಮ್ ಹಿಯರ್. ಜಾಕ್, ನೀನು ಯಾವುದಕ್ಕೂ ಹೆದರಬೇಡ. ಬೇರೆ ದಾರಿ ಇಲ್ಲ. ನಮ್ಮ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಣ. ಈಗೇನು ಮಾಡೋದು? ಟೈಮ್ ತೋಡ ಕಮ್ಮಿ. ಥಿಂಕ್ ಫಾಸ್ಟ್. ನಾವಿಲ್ಲಿರೋ ಒಂದೊಂದು ನಿಮಿಷನೂ ನಮ್ಗೆ ಡೇಂಜರೇ. ಅವನು ಹೇಳಿದ್ದು ಕರೆಕ್ಟಾಗಿದೆ. ಕ್ರೈಮ್ ಆಫೀಸರ್ಸ್ ಹತ್ರ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ನಾವು ಈ ಪ್ರಾಬ್ಲಮ್ನ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆ ಲಾಯರ್ ಆಗಿರೋದ್ರಿಂದ ಅವ್ರು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗಾದರೆ ಪ್ಲಾನ್ ಬಿನ ಒಂದೇ ಟೈಮ್ ಆಕ್ಟಿವ್ ಮಾಡೋಣ. ವಾಟ್? ನಿನ್ನ ಪ್ಲ್ಯಾನ್ ಸೂಪರ್ ಕಣೋ. ಹೇ ಜಾಕ್, ಒಂದು ರಿಯಲ್ ಸ್ಟೋರಿನ ರೆಡಿ ಮಾಡು. ಅದನ್ನು ಯಾರಿಗೂ ಡೌಟ್ ಬರ್ದಿರೋ ಥರ ಎಕ್ಸಿಕ್ಯೂಟ್ ಮಾಡಬೇಕು. ಇದು ಕಟ್ಟುಕತೆ ಅಂತ ಯಾರಿಗೂ ಡೌಟ್ ಬರಬಾರ್ದು. ಹುಷಾರ್. ಯು ಕ್ಯಾನ್ ಡೂ ಇಟ್. ನಾವು ಬದುಕ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಈ ಸಿಚುವೇಶನಲ್ಲಿ ನಾನು ನಿನ್ನ ಜೊತೆನೇ ಇರಬೇಕು ಅಂತ ಸಾಯೋವರೆಗೂ ಆಸೆ. ಮುದ್ದು ಮಾಡಿದ್ದು ಸಾಕು. ಏ ಜಾಕ್, ನಿನ್ನ ಸ್ಟೋರಿಗೊಂದು ಇಂಪಾರ್ಟೆಂಟ್ ಟ್ವಿಸ್ಟ್ ಕೊಡ್ಲಾ? ಅವ್ರೇನಾದರೂ ಮತ್ತೆ ಬಂದರೆ? ಅವ್ರು ಮತ್ತೆ ಬರೋದಿಲ್ಲ. ಯಾಕೆ? ಅವರಿಗೆ ಬೇರೆನೇ ಕೆಲಸ ಕೊಟ್ಟಿದ್ದೀನಿ. ಆಪರೇಷನ್ ರೋಸ್ನಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಇನ್ನು ಮುಂದೆ ಯಾವತ್ತೂ ನಾಟಕ ಆಡೋ ಸಮಯ ನಮಗೆ ಬರೋದಿಲ್ಲ.